ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ರಾಗಿ ಸರಿ ಅಥವಾ ರಾಗಿ ಮಣ್ಣಿ ಅಂತೀವಲ್ವ, ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಇದನ್ನು 6 ತಿಂಗಳು ಮಕ್ಕಳಿಂದ ಮುದುಕರವರೆಗೂ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಯಾಕಂದರೆ ಇದೆಲ್ಲನೂ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ಅಂದರೆ ಮನೆಯಲ್ಲಿ ಸಿಗುವಂಥ ಎಲ್ಲ ದವಸ ಧಾನ್ಯ ಅಂತೀವಲ್ವ, ನವಧಾನ್ಯ, ದವಸ ಧಾನ್ಯ ಅಥವಾ ಏನು ಕಾಳುಗಳು, ಅದನ್ನೆಲ್ಲ ಉಪಯೋಗಿಸ್ಕೊಂಡು ಮಾಡಿರುವಂಥದ್ದು. ಸ್ನೇಹಿತರೆ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಆಗಲೇ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಎಲ್ಲನೂ ಮಿಸ್ ಮಾಡದೇ ನೋಡ್ಬೋದು. ಸ್ನೇಹಿತರೆ, ನಾನು ಇದನ್ನು ಸೇಲ್ ಕೂಡ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಮಾಡ್ಕೊಳಕ್ಕಾಗಲ್ಲ, ಮನೆಯಲ್ಲೇ ಇರೋರಿಗೆ ಮಾಡ್ಕೊಳಕ್ಕಾಗಲ್ಲ, ಮಕ್ಕಳಿರ್ತಾರೆ ಅಥವಾ ಆಫೀಸ್ಗೆ ಹೋಗ್ತಾರೆ, ಇದು ಹೆಲ್ದಿಯಾಗಿ ಏನಾದರೂ ಬೇಕು, ಬರೀ ಮಕ್ಕಳಿಗಷ್ಟೇ ಅಲ್ಲ, ಆಫೀಸ್ ವುಮೆನ್ಗೂ, PCOD PCOS ಇರೋರಿಗೂ ಅಥವಾ ಶುಗರ್ BP ಇರೋರಿಗೆ ಹೆಲ್ದಿಯಾಗಿ ಏನಾದರೂ ಒಂದು ಡ್ರಿಂಕ್ ಮಾಡ್ಕೋಬೇಕು, ಮನೆಯಲ್ಲಿ ಮಾಡೋಕ್ಕಾಗಲ್ಲ ಅಂಥವರಿಗೆ ನಾನು ಇದನ್ನು ರೆಡಿ ಮಾಡಿ ಕೊಡ್ತೀನಿ. ಎಲ್ಲ ಕಾಳುಗಳನ್ನು ವಾಶ್ ಮಾಡಿ ಒಣಗಿಸಿ ಅದನ್ನು ಫ್ರೈ ಮಾಡ್ತಾ ಇರುವಂಥದ್ದು. ಅದಕ್ಕೆ ಒಂದು ಹದ ಇದೆ, ಅಂದರೆ ಒಂದು ಅಂದಾಜಿರುತ್ತೆ, ಇಷ್ಟು ರಾಗಿಗೆ ಇಷ್ಟು ಕಾಳುಗಳನ್ನೇ ಹಾಕಬೇಕು ಅಂತ. ಕಾಳುಗಳಷ್ಟೇ ಅಲ್ಲ ಸ್ನೇಹಿತರೆ, ಪ್ರತಿಯೊಂದು ಡ್ರೈ ಫ್ರೂಟ್ಸ್ ಕೂಡ ಹಾಕಬೇಕು. ನಾನು ಇದು ವಿಡಿಯೋ ಲಾಂಗ್ ಆಗುತ್ತೆ ಅಂತ ಸ್ವಲ್ಪ ಕಟ್ ಮಾಡಿದ್ದೀನಿ ವಿಡಿಯೋನ. ಇದು ನೋಡಿ, ಗೋಧಿ ಹಾಕ್ಕೊಂಡಿದ್ದೀನಿ, ಪ್ರತಿಯೊಂದು ಬೇಳೆಕಾಳುಗಳನ್ನು ಹಾಕ್ಕೊಂಡಿದ್ದೀನಿ. ಎಲ್ಲನೂ ಇದನ್ನು ಸಪ್ರೇಟಾಗಿ ವಾಶ್ ಮಾಡಿ ಇಟ್ಟಿದ್ದೆ, ಆದರೆ ಬೇಳೆಕಾಳುಗಳನ್ನು ಒಟ್ಟಿಗೆ ವಾಶ್ ಮಾಡಿದ್ದೆ. ಒಡೆದಿರೋ ಬೇಳೆಕಾಳು ಆಗಿರೋದ್ರಿಂದ ಅದನ್ನು ವಾಶ್ ಮಾಡಿ ಒಣಗಿಸಿ ಮತ್ತೆ ಫ್ರೈ ಮಾಡ್ತಾ ಇರುವಂಥದ್ದು. ಗೋಧಿನೂ ಅಷ್ಟೇ ವಾಶ್ ಮಾಡಿ ಒಣಗಿಸಿ ಫ್ರೈ ಮಾಡ್ತಾ ಇರುವಂಥದ್ದು. ಮಕ್ಕಳಿಗೂ ಯೂಸ್ ಮಾಡ್ಬೋದಲ್ವ, ಅದಕ್ಕೋಸ್ಕರ ಸ್ವಲ್ಪ ಹೆಲ್ದಿಯಾಗಿ ಇರಬೇಕು. ಯಾವುದೇ ಥರ ಕೆಮಿಕಲ್ ಇರಬಾರ್ದು, ಪ್ರಿಸರ್ವೇಟಿವ್ಸ್ ಇರಬಾರ್ದು, ಮತ್ತು ಫುಡ್ ಕಲರ್ ಯಾವುದೂ ಆ್ಯಡ್ ಮಾಡಿರಬಾರ್ದು. ಇಲ್ಲಿ ನೋಡಿ, ಇದು ಕಾಳುಗಳು, ಹುರುಳಿಕಾಳು, ಹೆಸರು ಕಾಳು, ಮತ್ತು ಇದು ಉದ್ದಿನ ಕಾಳು ಎಲ್ಲನೂ ಇದೆ. ನಾನು ಒಟ್ಟು 29 ಐಟಮ್ನ ಹಾಕ್ತಾಯಿದ್ದೀನಿ. ಅಂದರೆ 29 ಧಾನ್ಯಗಳನ್ನು ಅಥವಾ ಡ್ರೈ ಫ್ರೂಟ್ಸು, ಜೀರಿಗೆ, ಏಲಕ್ಕಿ ಎಲ್ಲನೂ ಹಾಕ್ತಾ ಇರುವಂಥದ್ದು. ಎಲ್ಲನೂ ಸಪ್ರೇಟಾಗಿ ಹುರಿಬೇಕು. ಇದು ಜೋಳ, ಮುಸ್ಕಿನ ಜೋಳ, ಮೆಕ್ಕೆಜೋಳ ಅಂತೀವಲ್ವ ಅದು, ಜೊತೆಗೆ ನವಣೆ, ಬಾರ್ಲಿ ಅಕ್ಕಿ ಎಲ್ಲನೂ ಹಾಕಬೇಕು. ಪ್ರತಿಯೊಂದು ಕಾಳುಗಳನ್ನು ನೀಟಾಗಿ ಹುರಿಬೇಕಾಗುತ್ತೆ. ಇದೆಲ್ಲ ಸ್ವಲ್ಪ ಲಾಂಗ್ ಪ್ರೊಸೆಸ್ ಆಗುತ್ತೆ. ಅದನ್ನು ತೊಗೊಬಂದು ಕ್ಲೀನ್ ಮಾಡಿ, ವಾಶ್ ಮಾಡಿ, ಒಣಗಿಸಿ ಮತ್ತೆ ಅದನ್ನು ಫ್ರೈ ಮಾಡುವಂಥದ್ದು ಸ್ವಲ್ಪ ಲಾಂಗ್ ಪ್ರೊಸೆಸ್ ಆಗುತ್ತೆ. ಅದಕ್ಕೋಸ್ಕರ ಯಾರಿಗೆಲ್ಲ ಮಾಡ್ಕೊಳಕ್ಕಾಗಲ್ಲ ಅಂಥವರಿಗೆ ನಾನೇ ರೆಡಿ ಮಾಡಿ ಕೊಡ್ತೀನಿ. ಮಕ್ಕಳಾದರೂ ಯೂಸ್ ಮಾಡ್ಬೋದು, ಮುದುಕರಾದರೂ ಯೂಸ್ ಮಾಡ್ಬೋದು. ಮತ್ತೆ ಹೇಳ್ತಾ ಇದ್ದೀನಿ, BP ಇರೋರು, ಶುಗರ್ ಇರೋರು, PCOD PCOS ಇರೋರು, ಇರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗುತ್ತಲ್ವ ಅಂಥವರಿಗೆ, ಅಥವಾ ವೇಟ್ ಗೇನ್ ಆಗಿದ್ದೀರಾ, ವೇಟ್ ಲಾಸ್ ಮಾಡಬೇಕಂದ್ರೆ ಇದನ್ನು ಡೈಲಿ ನೈಟು 1 ಕಪ್ ಅಷ್ಟು ಮಾಡ್ಕೊಂಡು ಕುಡಿದ್ರೆ ಸಾಕು. ನಿಮ್ಮ ದೇಹಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶ ಸಿಗುತ್ತೆ, ಜೊತೆಗೆ ವೇಟ್ ಲಾಸ್ ಕೂಡ ಆಗುತ್ತೆ, ಹೆಲ್ದಿಯಾಗಿರುತ್ತೆ. ನಿಮಗೆ ಏನೇನು ಫೈಬರ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ಐರನ್ ಕಂಟೆಂಟ್ ಇರ್ಬೋದು, ಎಲ್ಲನೂ ಇರುವಂಥ ಒಂದು ಪ್ರೋಟೀನ್ ರಿಚ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಮಕ್ಕಳಿಗೂ ಅಷ್ಟೇ ಸ್ನೇಹಿತರೆ, ನೀವು ಒಂದು ಸಲ ಕೊಟ್ಟು ನೋಡಿ, ಅವರಿಗೆ ಬಾತ್ರೂಮ್ ಕಟ್ಟೋದಿರ್ಬೋದು ಎಲ್ಲ ಕ್ಲೀನ್ ಆಗುತ್ತೆ. ಈ ಥರ ಕಡಲೆ ಬೀಜ ಎಲ್ಲ ಹಾಕಿರೋದ್ರಿಂದ ಬಾತ್ರೂಮ್ ಕೂಡ ಕ್ಲೀನಾಗಿ ಮಾಡ್ತಾರೆ. ಯಾವುದೇ ಥರ ಹೆಲ್ತ್ ಇಶ್ಯೂ ಬರಲ್ಲ, ಜೊತೆಗೆ ಹೆಲ್ದಿಯಾಗಿ ಮಕ್ಕಳು ಬೆಳೀತಾರೆ. ಈಗಿನ ಕಾಲದಲ್ಲಿ ಬರೀ ಕೆಮಿಕಲ್ ಐಟಮ್ ಆಗಿರೋದ್ರಿಂದ ಅದನ್ನೆಲ್ಲ ಬಿಟ್ಟು ದಯವಿಟ್ಟು ಹೆಲ್ದಿಯಾಗಿ ಮಾಡ್ಕೊಳ್ಳೋಗಿದ್ರೆ ಮಾಡ್ಕೊಳ್ಳಿ. ಅಥವಾ ಯಾರಾದರೂ ಮನೆಯಲ್ಲಿ ಹೆಲ್ದಿಯಾಗಿ ಈ ಥರ ಹೆಲ್ತ್ ಮಿಕ್ಸ್ ಪೌಡ್ರೆಲ್ಲ ಮಾಡಿಕೊಡ್ತಾ ಇದ್ದಾರೆ ಅಂದರೆ ಅವ್ರ ಹತ್ರ ಬೈ ಮಾಡಿ. ಅದಕ್ಕೆಲ್ಲ ಒಂದು 6 ಮಂತ್ ಅಷ್ಟೇ ನಿಮಗೆ ಟೈಮ್ ಇರುತ್ತೆ ಯೂಸ್ ಮಾಡೋದಕ್ಕೆ. ಜಾಸ್ತಿ ದಿನ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿ ಯೂಸ್ ಮಾಡುವಂಥ ಐಟಮ್ ಅಲ್ಲ ಇದು. ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಇರೋ ಐಟಮ್ಸ್ನ ಯೂಸ್ ಮಾಡಬೇಡಿ. ಕೆಮಿಕಲ್ ಇರುತ್ತೆ, ಫುಡ್ ಕಲರ್ ಇರುತ್ತೆ. ದಯವಿಟ್ಟು ಅದೆಲ್ಲ ಬಿಟ್ಟು ಹೆಲ್ದಿ ವರ್ಷನಲ್ಲಿ ಲೈಫ್ ಸ್ಟೈಲ್ನ ರೂಪಿಸ್ಕೊಳ್ಳಿ ಅಂತ ಹೇಳ್ತೀನಿ. ಅಕ್ಕಿನೂ ಕೂಡ ಸ್ನೇಹಿತರೆ, ನಾನು ಕೆಂಪು ಅಕ್ಕಿ ಅಂತೀವಲ್ವ, ಬಾಯ್ಲ್ಡ್ ರೈಸು, ಕೇರಳ ರೈಸು ಅಂತೀವಿ, ಅದನ್ನು ಹಾಕಿದ್ದೀನಿ. ಜೊತೆಗೆ ಇದು ಊಟದ ಅಕ್ಕಿ, ಅದನ್ನು ಕೂಡ ಹಾಕಿದ್ದೀನಿ. ಇದೆಲ್ಲನೂ ನಾನು KG ಲೆಕ್ಕದಲ್ಲಿ ವಾಶ್ ಮಾಡಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಇವಾಗ ಇಷ್ಟು ಮಾಡ್ತೀವಂದರೆ ಅಷ್ಟಕ್ಕೆ ಪ್ರಮಾಣವಾಗಿ ಎತ್ಕೊಂಡು ಫ್ರೈ ಮಾಡುವಂಥದ್ದು. ಬೇರೆ ಬೇಳೆಕಾಳುಗಳನ್ನು ಅದು ಸಪ್ರೇಟಾಗಿ ವಾಶ್ ಮಾಡಬೇಕು. ಇವಾಗ ಡ್ರೈ ಫ್ರೂಟ್ಸ್ ನೋಡಿ, ಬಾದಾಮಿ, ಗೋಡಂಬಿ, ಪಿಸ್ತಾ ಎಲ್ಲನೂ ಹಾಕಬೇಕು. ಎಲ್ಲ ಥರದ ಡ್ರೈ ಫ್ರೂಟ್ಸ್ನೂ ಹಾಕಬೇಕು. ಜೊತೆಗೆ ಸೀಡ್ಸು ಕೂಡ, ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು ಅದೆಲ್ಲನೂ ಹಾಕಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿ ಆರಿಸಿ ಇದನ್ನು ನಾನು ಮಿಲ್ಲಿಗೆ ಕೊಡ್ತೀನಿ. ನಾನು ಇವಾಗ ಒಂದು ಸಲ 5 kg 6 kg ಎಷ್ಟು ಮಾಡ್ತೀವಂದರೆ ಒಂದೇ ಸಲ ಪುಡಿ ಮಾಡಿ ಇಟ್ಕೊಳ್ಳುವಂಥದ್ದು. ಅದನ್ನು ಕಸ್ಟಮರ್ ಕೇಳಿದಾಗ ಹಾಗೆ ಕೊಟ್ಬಿಡುವಂಥದ್ದು. ನೀವೇನಾದರೂ ಈ ಹೆಲ್ತ್ ಮಿಕ್ಸ್ ಪೌಡರ್ನ ಆರ್ಡರ್ ಮಾಡಬೇಕಂದ್ರೆ ಸ್ಕ್ರೀನಲ್ಲಿ ತೋರಿಸಿರುವಂಥ 9632674133 ಈ ನಂಬರ್ಗೆ ವಾಟ್ಸಪ್ ಮಾಡಿ.
ದಯವಿಟ್ಟು ಸ್ನೇಹಿತರೆ ಕಮೆಂಟ್ ಮಾಡಬೇಡಿ. ಕಮೆಂಟ್ ಎಲ್ಲ ನಮ್ಮ ಪ್ರಾಡಕ್ಟ್ಗೂ ಕಮೆಂಟ್ ಮಾಡ್ತೀರಾ ರೇಟ್ ಎಷ್ಟು ಅಂತ. ಅದಕ್ಕಂತಲೇ ನಾನು ಸಪ್ರೇಟಾಗಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ. ಅಲ್ಲಿ ನೀವು ಎನ್ಕ್ವೈರಿ ಮಾಡ್ಬೋದು. ರೇಟ್ ಎಷ್ಟು, ಇದು ಹೇಗೆ ಯೂಸ್ ಮಾಡ್ಬೋದು, ಹೇಗೆ ಪೇಮೆಂಟ್ ಮಾಡಬೇಕು, ಹೇಗೆ ಅದನ್ನು ಬೈ ಮಾಡಬೇಕು, ಹೇಗೆ ಆರ್ಡ್ರ್ ಮಾಡಬೇಕು ಎಲ್ಲನೂ ನಿಮಗೆ ಡೀಟೇಲಾಗಿ ಅದರಲ್ಲಿ ತಿಳಿಸ್ತೀವಿ ಆಯಿತಾ. ಇದು ಏನು ಗೊತ್ತಾ, ಇದು ಸೋಂಪು ಅಂದರೆ ಬಡೆ ಸೊಪ್ಪು ಅಂತೀವಲ್ಲ ಇದೆಲ್ಲನೂ ಮಕ್ಕಳಿಗೆ ಜೀರ್ಣಕ್ರಿಯೆಗೆ ತುಂಬ ಉಪಯೋಗ ಆಗುತ್ತೆ. ಇದೆಲ್ಲನೂ ಹಾಕಬೇಕು. ಜೀರಿಗೆನೂ ಅಷ್ಟೇ, ಮಕ್ಕಳ ಜೀರ್ಣಕ್ರಿಯೆಗೆ ಉಪಯೋಗ ಆಗುವಂಥದ್ದು. ಈ ಹೆಲ್ತ್ ಮಿಕ್ಸ್ ಪೌಡರ್ನ ಯೂಸ್ ಮಾಡೋದ್ರಿಂದ ಮಕ್ಕಳು ಹೆಲ್ದಿಯಾಗಿ ಬೆಳೀತಾರೆ. ಮಕ್ಕಳ ಬೆಳವಣಿಗೆಗೆ ಏನು ಬೇಕಲ್ವ ಅದು ಸಿಗುತ್ತೆ. ಅದಕ್ಕೋಸ್ಕರ ಹೆಲ್ದಿಯಾಗಿ ಇರೋದನ್ನು ಮಾಡ್ಕೊಳ್ಳಿ. ನಾನು ತೋರಿಸಿರೋ ಥರ ನಿಮಗೆ ಆದರೆ ಮನೆಯಲ್ಲಿ ಮಾಡ್ಕೊಳ್ಳಿ, ಆಗಿಲ್ಲ ಅಂದರೆ ದಯವಿಟ್ಟು ಆರ್ಡ್ರ್ ಮಾಡಿ ಯೂಸ್ ಮಾಡಿ. ಇದಕ್ಕೆ ನಾನು ಕೇಸರಿನೂ ಹಾಕಿದ್ದೀನಿ. ಮಕ್ಕಳಿಗೆ ಕಲರು ಚೆನ್ನಾಗಿ ಬರುತ್ತೆ. ಅಂದರೆ ನಾನು ಕೊಡ್ತಾ ಇರೋ ಹೆಲ್ತ್ ಮಿಕ್ಸ್ ಕಲರ್ ಅಲ್ಲ ನಾನು ಹೇಳ್ತಾ ಇರೋವಂಥದ್ದು, ಅವರ ಸ್ಕಿನ್ ಕಲರ್ ಇಂಪ್ರೂವ್ ಆಗುತ್ತೆ. ನೋಡಿ, ಇವಾಗ ಒಂದು ಕ್ಲೀನಾಗಿರೋ ಡಬ್ಬ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ಇರುವಂಥ ಆರ್ಡ್ರಿಗೆ ನಾನು ಇದನ್ನು ಪ್ರಿಪೇರ್ ಮಾಡ್ತಾ ಇರುವಂಥದ್ದು. ಯಾವಾಗ ಆರ್ಡ್ರ್ ಇರುತ್ತೋ ಆವಾಗಲೇ ನಾನು ಪ್ರಿಪೇರ್ ಮಾಡಿ ಕೊಡ್ತೀನಿ. ಇದಕ್ಕೇನು ಜಾಸ್ತಿ ಹೊತ್ತಾಗಲ್ಲ. ನಾನು ಎಲ್ಲನೂ ವಾಶ್ ಮಾಡಿ ಒಣಗಿಸಿ ಇಟ್ಟಿರೋದ್ರಿಂದ ಹುರಿಯೋದು, ಅದನ್ನು ಪುಡಿ ಮಾಡೋದು, ಪ್ಯಾಕ್ ಮಾಡಿ ಕಳಿಸೋದು ಅಷ್ಟೇ. ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಎಲ್ಲ ಇರಲ್ಲ. ಇದನ್ನು ಇವಾಗ ಪುಡಿ ಮಾಡೋದಕ್ಕೆ ಕೊಡ್ತಾ ಇದ್ದೀನಿ. ನಾನು ಇವತ್ತು ಫ್ರೈ ಮಾಡಿರುವಂಥದ್ದು ಪುಡಿ ಮಾಡೋದಕ್ಕೆ ಕೊಡ್ತಾ ಇದ್ದೀನಿ. ನಿಮಗೇನಾದರೂ ಈ ಹೆಲ್ತ್ ಮಿಕ್ಸ್ ಪೌಡರು ಬೇಕು ಅಂದರೆ, ವರ್ಕಿಂಗ್ ವುಮೆನ್ ಆಗಿರ್ಬೋದು ಅಥವಾ ಮಕ್ಕಳಿಗಿರ್ಬೋದು ಅಥವಾ BP ಶುಗರ್ ಇರೋರಿಗೆ ಯಾರಿಗಾದರೂ ಅಷ್ಟೇ ಈ ಹೆಲ್ತ್ ಮಿಕ್ಸ್ ಪೌಡ್ರ್ ಬೇಕು ಅಂದರೆ ದಯವಿಟ್ಟು ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ, ಅಂದರೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ, ಪರವಾಗಿಲ್ಲ. ಏನಾದರೂ ಗೊತ್ತಾಗಲ್ಲ ವಾಟ್ಸಪ್ ಮಾಡೋಕ್ಕೆ ಅಂದರೆ ದಯವಿಟ್ಟು ಕಾಲ್ ಮಾಡಿ ಕೇಳಿ, ಎಲ್ಲದಕ್ಕೂ ಇನ್ಫಾರ್ಮೇಷನ್ ಇರುತ್ತೆ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸು ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಎಲ್ಲನೂ ಮಿಸ್ ಮಾಡ್ದಿರೋ ನೋಡ್ಬೋದು. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅವರಿಗೆ ವಿಡಿಯೋನ ಶೇರ್ ಮಾಡಿ. ನೋಡಿ, ಇದನ್ನು ರುಬ್ಬಿ ಬಂದಿದ್ದಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಹೇಗೆ ಗಂಜಿ ಮಾಡ್ಕೊಳ್ಳೋದು, ಅಂದರೆ ಮಿಕ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಆಯಿತಾ.